ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಚಪಾತಿಗೊಂದು ಸೂಪರ್ ಆದಂತಹ ತರಕಾರಿ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಹಾಗೂ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮೊದಲಿಗೆ ನಾನು ಒಂದು ಕುಕ್ಕರಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ. 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಸಾಸಿವೆಯನ್ನು ಸಿಡಿಸ್ಬೇಕು. ಅರ್ಧ ಸ್ಪೂನಷ್ಟು ನಾನು ಸಾಸಿವೆನ ಸಿಡಿಸ್ತಾ ಇದ್ದೇನೆ. ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದು ಸಿಡಿದ ನಂತರ 1 ಸ್ಪೂನಷ್ಟು ಕಡಲೆಬೇಳೆಯನ್ನು ನಾನು ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಕೆಂಪಗಾದ ಮೇಲೆ ಇದಕ್ಕೆ ಹೆಚ್ಚಿಟ್ಟುಕೊಂಡಿರ್ತಕ್ಕಂತಹ ಈರುಳ್ಳಿ, ಹಸಿರುಮೆಣಸಿನಕಾಯಿ ಹಾಗೂ ಕರಿಬೇವನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ 3 ಗಡ್ಡೆ ಈರುಳ್ಳಿನ ಮತ್ತು 4 ಹಸಿರುಮೆಣಸಿನಕಾಯಿನ ನಾನು ತೊಗೊಂಡಿದ್ದೆ. ಅದನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ತಾ ಇದ್ದೀನಿ. ಇದನ್ನು ಇವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಅರ್ಧ ಬೇಯಬೇಕು. ಅದು ಅರ್ಧ ಫ್ರೈ ಆದ ಮೇಲೆ ಅದಕ್ಕೆ ಈಗಾಗಲೇ ಹೆಚ್ಚಿಟ್ಟುಕೊಂಡಿರ್ತಕ್ಕಂತಹ ಟೊಮೊಟೊ ಹಣ್ಣನ್ನು ನಾನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 2 ಟೊಮೊಟೊ ಹಣ್ಣುಗಳನ್ನು ತಗೊಂಡಿದ್ದೆ. ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಟೊಮೊಟೊ ಹಣ್ಣು ಮೆತ್ತಗಾಗೋವರೆಗೂ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಬೇಕು. ಅದಾದಮೇಲೆ ಈಗಾಗಲೇ ಹೆಚ್ಚಿಟ್ಟುಕೊಂಡಿರ್ತಕ್ಕಂತಹ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಈ ತರಕಾರಿಗಳನ್ನು ನಾನು ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ನಿಮ್ಗೆ ಇಷ್ಟವಾದಂತಹ ಯಾವುದೇ ತರಕಾರಿಗಳನ್ನು ಸೇರಿಸ್ಕೋಬೋದು. ನನಗೆ ಈ ಒಂದು ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ಕಾಂಬಿನೇಷನ್ನು ತುಂಬ ಇಷ್ಟ. ಹಾಗಾಗಿ ಈ ಒಂದು ಕಾಂಬಿನೇಷನ್ ಇರತಕ್ಕಂತಹ ತರಕಾರಿಯನ್ನು ನಾನು ಸೇರಿಸ್ತಾ ಇದ್ದೇನೆ. ಇದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಈಗ ತರಕಾರಿಯನ್ನು ಸೇರಿಸಿದ ನಂತರ ಎಲ್ಲವನ್ನು ಚೆನ್ನಾಗಿ ಒಂದು ಸೌಟಿನಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಮಧ್ಯಮ ಉರಿಯಲ್ಲಿ ಬೇಯಲಿಕ್ಕೆ ಬಿಟ್ಟು, ಅದ ನಂತರ ಅದಕ್ಕೆ 1 ಗ್ಲಾಸ್ ನೀರನ್ನು ನಾನು ಬೇಯಲಿಕ್ಕೆ ಸೇರಿಸ್ತಾ ಇದ್ದೇನೆ. ಇದಕ್ಕೆ 1 ಲೋಟ ನೀರಾದರೆ ಸಾಕಾಗುತ್ತೆ. ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡೋಣ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿದ ಮೇಲೆ 3 ವಿಸಲ್ ಬರೆಸ್ಕೊಳ್ಳೋಣ. 3 ವಿಸಲ್ಸ್ ಆದಮೇಲೆ ನೋಡೋಣ ಹೇಗೆ ಬಂದಿದೆ ಅಂತ. ಪ್ರೆಷರ್ ಕಡಿಮೆ ಆದಮೇಲೆ ಈಗ ಕುಕ್ಕರ್ನ ಲಿಡ್ಡನ್ನು ಓಪನ್ ಮಾಡಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ. ಈ ರೀತಿಯಾಗಿ ಸೌಟಿನಲ್ಲಿ ಕೈ ಆಡಿಸಿದ್ರೆ ಗೊತ್ತಾಗುತ್ತೆ ತರಕಾರಿ ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು, ಹರಳುಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಹರಳುಪ್ಪು ತುಂಬ ಒಳ್ಳೆಯದು, ಹಾಗಾಗಿ ಹರಳುಪ್ಪನ್ನು ನಾನು ಸೇರಿಸ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ ನಂತರ ಈಗ ಅದನ್ನು ಹಾಗೆ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡೋಣ. ಅದು ಉಪ್ಪೆಲ್ಲ ಕರಗಿದ ಮೇಲೆ ಇದಕ್ಕೆ ಮಸಾಲವನ್ನು ಸೇರಿಸ್ತಾ ಹೋಗೋಣ. ಇವಾಗ ಸಾಂಬಾರು ಪೌಡ್ರನ್ನ ನಾನು 1 ಸ್ಪೂನ್ ತೊಗೊಂಡಿದ್ದೆ. ಜೀರಿಗೆ ಪೌಡ್ರನ್ನ ನಾನು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿಣ ಪೌಡ್ರನ್ನ ನಾನು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ರೆಡ್ ಚಿಲ್ಲಿ ಪೌಡ್ರನ್ನು ಕೂಡ ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೇನೆ. ಯಾಕೆಂದರೆ ರೆಡ್ ಚಿಲ್ಲಿ ಪೌಡ್ರನ್ನ ನಾನು 1 ಸ್ಪೂನ್ ಹಾಕಲ್ಲ. ಈಗಾಗಲೇ 4 ಹಸಿರುಮೆಣಸಿನಕಾಯಿನ ನಾವು ಹೆಚ್ಚಿ ಒಗ್ಗರಣೆಗೆ ಸೇರಿಸ್ಕೊಂಡಿರೋದ್ರಿಂದ ಅರ್ಧ ಸ್ಪೂನಷ್ಟೇ ರೆಡ್ ಚಿಲ್ಲಿ ಪೌಡ್ರು ಸಾಕು. ಈಗ ಕಾಯಿ ತುರಿ ಅಂದರೆ ತೆಂಗಿನಕಾಯಿ ತುರಿಯನ್ನು ನಾನು ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ 1 ಬಟ್ಟಲು ತೆಂಗಿನಕಾಯಿ ತುರಿಯನ್ನು ಸೇರಿಸಿದ್ದೇನೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಕುದೀತಾ ಇದೆ ನೋಡಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮ್ಯಾಶ್ ಮಾಡಿದ್ರೆ ಎಲ್ಲವೂ ಹೊಂದಿಕೊಂಡು ಚೆನ್ನಾಗಿ ಇರುತ್ತೆ. ಹೀಗಾಗಿ ಅದನ್ನು ನಾನು ಮ್ಯಾಶ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಕೂಡ. ಈಗ ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಏಕೆಂದರೆ ಮಸಾಲವನ್ನು ಹಾಕಿರೋದ್ರಿಂದ ಅದೆಲ್ಲವೂ ತರಕಾರಿಗೆ ಚೆನ್ನಾಗಿ ಹೊಂದಿಕೆ ಆಗಬೇಕಾಗುತ್ತೆ. ಈಗ ನೋಡಿ ಎಲ್ಲವೂ ಬೆಂದಿದೆ. ಇದನ್ನು ನಾವು ಒಂದು ಬೌಲ್ಗೆ ಸರ್ವ್ ಮಾಡೋಣ. ಈ ಒಂದು ತರಕಾರಿ ಪಲ್ಯ ಚಪಾತಿಗಂತೂ ಅದ್ಭುತವಾದಂತಹ ಕಾಂಬಿನೇಷನ್ ಆಗಿರುತ್ತೆ. ನೀವು ಯಾವುದೇ ತರಕಾರಿಗಳನ್ನು ನೀವು ಬಳಸ್ಬೋದು. ಎಲ್ಲ ತರಕಾರಿಗಳನ್ನು ಕೂಡ ಉಪಯೋಗಿಸಿ ಈ ರೀತಿಯ ಪಲ್ಯಗಳನ್ನು ನಾವು ಮಾಡ್ಕೋಬೋದಾಗುತ್ತೆ. ಚಪಾತಿಗಷ್ಟೇ ಅಲ್ಲ, ಪೂರಿಗೂ ಕೂಡ ಸಖತ್ತಾಗಿರುತ್ತೆ. ಹಾಗೆ ಅಕ್ಕಿ ರೊಟ್ಟಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಈ ಒಂದು ಸೂಪರ್ ಆದಂತಹ ಪಲ್ಯ, ತರಕಾರಿ ಪಲ್ಯ ಚಪಾತಿಗೆ ಇನ್ನೂ ಸಖತ್ತಾಗಿರ್ತಕ್ಕಂಥ ಕಾಂಬಿನೇಷನ್ ಆಗಿದೆ. ನೋಡಿ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು
ಮತ್ತು ಈ ರೆಸಿಪಿ ಬಗ್ಗೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.